ರಾಜ್ಯದ ಹಳ್ಳಿಗಳಲ್ಲಿ ಪರಿಸ್ಥಿತಿ ಇದೆ ಅಂತಂದ್ರೆ ಏನು ಮುಟ್ಟಿಲ್ಲ ಅಂತ ಹೇಳ್ಬೋದು. ಆದ್ರೆ ಬೆಂಗಳೂರು ರಾಜಧಾನಿಯಲ್ಲೇನೆ ಇಂಥ ಪರಿಸ್ಥಿತಿ ನಿರ್ಮಾಣವಾದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ರಾಜಧಾನಿಯಲ್ಲಿ ಇದೆಂತಹ ದುಸ್ಥಿತಿ? ಅತಿ ದೊಡ್ಡ ಆಸ್ಪತ್ರೆ, ಅತಿ ದೊಡ್ಡ ಬಿಲ್ಡಿಂಗ್, ಎಲ್ಲ ಫೆಸಿಲಿಟಿಗಳು, ಚಿಕಿತ್ಸೆ ಕೊಡೋದು ಮಾತ್ರ ರಸ್ತೆಯ ಮಧ್ಯದಲ್ಲಿ. ವೈದ್ಯರ ಊಟದ ಸಮಯ ಅಂತ ಆಸ್ಪತ್ರೆಗೆ ಬೀಗವನ್ನ ಹಾಕ್ತಾರೆ. ಎಮರ್ಜೆನ್ಸಿ ಅಂತ ಬಂದ ರೋಗಿಗೆ ರಸ್ತೆ ಮಧ್ಯದಲ್ಲೇನೆ ಚಿಕಿತ್ಸೆಯನ್ನ ಕೊಡಿಸ್ತಾರೆ. ಆಂಬ್ಯುಲೆನ್ಸ್ ಒಳಗಡೆಗೆ ಆಸ್ಪತ್ರೆಯ ಮುಂಭಾಗ ಚಿಕಿತ್ಸೆಯನ್ನ ಕೊಡಿಸುವ ಪರಿಸ್ಥಿತಿ. ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಾವಳಿ ನೋಡಿ. ರಾಜಧಾನಿಯಲ್ಲಿ ಇದೆಂತಹ ದುಸ್ಥಿತಿ? ಅತಿ ದೊಡ್ಡ ಆಸ್ಪತ್ರೆ, ಅತಿ ದೊಡ್ಡ ಬಿಲ್ಡಿಂಗ್, ಚಿಕಿತ್ಸೆ ಕೊಡೋದು ಮಾತ್ರ ರಸ್ತೆಯಲ್ಲಿ. ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡ. ಇದು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆ, ಅತಿ ದೊಡ್ಡ ಬಿಲ್ಡಿಂಗ್, ಆದರೆ ಟ್ರೀಟ್ಮೆಂಟ್ ಕೊಡೋದು ಮಾತ್ರ ರಸ್ತೆ ಮಧ್ಯದಲ್ಲಿ. ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡ. ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಕಣ್ಣಿನ ಆಸ್ಪತ್ರೆ ಅಂದರೆ ಅದು ಮಿಂಟೋ ಆಸ್ಪತ್ರೆ. ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ದೂರ ದೂರುಗಳಿಂದ ಜನ ಬರ್ತಾರೆ. ಎಂತಹದ್ದೇ ಸಂದರ್ಭದಲ್ಲೂ ಕೂಡ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಕೊಡುವುದು ಆಸ್ಪತ್ರೆಗಳ ಕರ್ತವ್ಯ. ಆದರೆ ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಮಿಂಟೋ ಆಸ್ಪತ್ರೆಯ ವೈದ್ಯರು ಅಮಾನವೀಯವಾಗಿ ನಡೆದುಕೊಳ್ತಿದ್ದಾರೆ. ವೈದ್ಯರು ಊಟ ಮಾಡೋ ಸಮಯ ಅಂತೇಳಿ ರೋಗಿಗಳನ್ನು ಹೊರಗಡೆ ಕಳುಹಿಸಿ ಆಸ್ಪತ್ರೆಗೆ ಬೀಗ ಹಾಕ್ತಿದ್ದಾರೆ. ಆಸ್ಪತ್ರೆಯ ಮುಂಭಾಗ ರೋಗಿಗಳ ನರಕ ಯಾತನೆಯ ಕಂಪ್ಲೀಟ್ ದೃಶ್ಯಾವಳಿಗಳು ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ ನೋಡಿ. ಕಣ್ಣಾಸ್ಪತ್ರೆಗೆ ಆಗಬೇಕು ಶಸ್ತ್ರಚಿಕಿತ್ಸೆ. ದೃಶ್ಯ ನಂಬರ್ 1, ಆಸ್ಪತ್ರೆಗೆ ಬೀಗ. ದೃಶ್ಯ ನಂಬರ್ 2, ಮೆಟ್ಟಿಲ ಮೇಲೆ ಶಸ್ತ್ರಚಿಕಿತ್ಸೆ. ದೃಶ್ಯ ನಂಬರ್ 3, ಆಂಬ್ಯುಲೆನ್ಸ್ನಲ್ಲೇ ಚಿಕಿತ್ಸೆ. ದೃಶ್ಯ ನಂಬರ್ 4, ಆಸ್ಪತ್ರೆಯ ಹೊರಗಡೆ ಕುಳಿತಿರುವ ರೋಗಿಗಳು. ಎಮರ್ಜೆನ್ಸಿ ಅಂತ ಬಂದ ರೋಗಿಗೆ ಆಸ್ಪತ್ರೆ ಒಳಗಡೆಗೆ ಕರೆದುಕೊಂಡು ಟ್ರೀಟ್ಮೆಂಟ್ ಕೊಡೋದು ನೋಡಿದ್ದೀವಿ. ಆದರೆ ವೈದ್ಯರ ಲಂಚ್ ಅವರ್ ಅಂತೇಳಿ ಆಸ್ಪತ್ರೆಯಲ್ಲಿ ರೋಗಿಯನ್ನು ಒಳಗಡೆಗೆ ಬಿಟ್ಕೊಳ್ದಾನೆ ಹೊರಗಡೆನೇ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥ ಕಂಡು ಬರ್ತಾ ನೋಡ್ಬೋದಾಗಿದೆ. ರೋಗಿಗಳೆಲ್ಲರೂ ಕೂಡ ಮಿಂಟೋ ಆಸ್ಪತ್ರೆಯ ಹೊರಭಾಗದಲ್ಲಿ ಕುಳಿತಿದ್ದಾರೆ. ಯಾರು ಕೂಡ ಒಳಗಡೆ ಹೋಗ್ತಿಲ್ಲ. ಕಾರಣ ಲಂಚ್ ಅವರು. ಇಲ್ಲಿ ಬಲಭಾಗದಲ್ಲಿ ಎಮರ್ಜೆನ್ಸಿ ಬಂದ ರೋಗಿನ ಪಾಪ ಬೆಡ್ಡಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಆದರೆ ಆಂಬ್ಯುಲೆನ್ಸಲ್ಲೇ ನಿಲ್ಲಿಸ್ಕೊಂಡು ಕೊಡ್ತಾ ಇದ್ದಾರೆ ವೈದ್ಯರು. ಯಾಕೆಂದರೆ ಪಾಪ ಕಷ್ಟದಲ್ಲಿರ್ತಾರೆ ಅವರ ಸಂಬಂಧಿಕರು, ಅವರ ರೋಗಿಯ ಸಂಬಂಧಿಕರು ಎಲ್ಲರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಮೆಡಿಸಿನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಕೊಡಬೇಕಾಗತ್ತೆ. ಆದರೆ ಬಿಸಿಲಿನಲ್ಲಿ ನಿಂತ್ಕೊಂಡು ವೈದ್ಯರು ಈ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ವೈದ್ಯರ ಲಂಚ್ ಅವರ್ಗೋಸ್ಕರ, ಅವ್ರು ಊಟ ಮಾಡೋದಕ್ಕೋಸ್ಕರ ಎಮರ್ಜೆನ್ಸಿ ಅಂತ ಬರ್ತಕ್ಕಂಥ ರೋಗಿಗಳನ್ನು ರಸ್ತೆಯಲ್ಲೇ ನಿಲ್ಲಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಲಂಚ್ ಮಾಡ್ತಾರೆ ಊಟಕ್ಕೋಸ್ಕರ ಅಂತೇಳಿ ರೋಗಿಗಳನ್ನು ಆಸ್ಪತ್ರೆಯಿಂದ ಹೊರಗಡೆ ದೂಡ್ತಾರೆ ಅನ್ನುವಂಥದ್ದು. ಲಂಚ್ ಅವರ್ಗೋಸ್ಕರ ಅಂತ ಹೇಳ್ಬಿಟ್ಟು ಈ ರೀತಿ ಟ್ರೀಟ್ಮೆಂಟನ್ನು ಬೀದಿಯಲ್ಲೇ ಕೊಡ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವರ ಒಂದು ಊಟ ಮಾಡೋದಕ್ಕೋಸ್ಕರ ರಸ್ತೆ ಮಧ್ಯದಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು, ರೋಗಿಗಳನ್ನು ಹೊರಗಡೆ ನಿಲ್ಲಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಇವರೆಲ್ಲರೂ ಕೂಡ ಮಿಂಟೋ ಆಸ್ಪತ್ರೆಗೆ ಬಂದಿರತಕ್ಕಂಥ ರೋಗಿಗಳು. ಒಟ್ಟಾರೆ ಈ ರೀತಿ ವೈದ್ಯರು ಊಟ ಮಾಡೋದಕ್ಕೂ ಅಂತ ಸಮಯ, ಊಟ ಮಾಡುವಂಥ ವೇಳೆಯಲ್ಲಿ ರೋಗಿಗಳನ್ನು ಹೊರಗಡೆ ಕಳಿಸಿ ಎಮರ್ಜೆನ್ಸಿ ಅಂತ ಬಂದ ಪೇಷಂಟನ್ನು ಆಂಬ್ಯುಲೆನ್ಸಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಈ ರೀತಿಯಾದ ದರ್ಪ ತೋರಿಸ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಯಾವ ರೀತಿಯಾದಂಥ ಕ್ರಮ ವಹಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಇನ್ನು ಆಸ್ಪತ್ರೆಗೆ ಬೀಗ ಹಾಕಿರುವ ಕಾರಣ ನೂರಾರು ರೋಗಿಗಳು ಚಿಕಿತ್ಸೆಗಾಗಿ ಹಂಬಲಿಸ್ತಾ ಇದ್ರು. ಪಬ್ಲಿಕ್ ಟಿವಿ ವೈದ್ಯರ ನಿರ್ಲಕ್ಷ್ಯ, ಬೇಜವಾಬ್ದಾರಿತನವನ್ನು ಪ್ರಶ್ನೆ ಮಾಡಿದ ಬಳಿಕ ಸೆಕ್ಯೂರಿಟಿ ಗೇಟ್ ಓಪನ್ ಮಾಡಿದ್ದಾರೆ. ಬಳಿಕ ರೋಗಿಗಳನ್ನು ಒಳಬಿಟ್ಟಿದ್ದಾರೆ. ಇನ್ನು ರೋಗಿಗಳಿಗಿಂತ ಇವರಿಗೆ ಊಟವೇ ಹೆಚ್ಚಾಯಿತು. 1-1.5 ಗಂಟೆ ಲಂಚ್ ಅವರ್ ಅಂಥೇಳಿ ಆಸ್ಪತ್ರೆಗೆ ಬೀಗ ಹಾಕ್ಕೊಂಡ್ರೆ ಎಮರ್ಜೆನ್ಸಿ ಇರುವಂತಹ ರೋಗಿಗಳ ಪರಿಸ್ಥಿತಿ ಏನಾಗಬೇಡ. ರಸ್ತೆಯಲ್ಲಿಯೇ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರೆ ICU ಬೆಡ್ ಬೇಡವಾ ಅಂಥೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ ಜನರು. ಎಮರ್ಜೆನ್ಸಿ ಇರೋನ ಒಳಗಡೆ ಊಟ ಟೈಮಲ್ಲಿ ಯಾವುದೇ ಆಗಲಿ ಎಮರ್ಜೆನ್ಸಿ ಇರೋನ ಒಳಗಡೆ ತಗೊಂಡು ಅಡ್ಮಿಂಟ್ ಆಗಿ ಅದೇನು ಟ್ರೀಟ್ಮೆಂಟ್ ಕೊಡಬೇಕು. ಅಲ್ಲ, ಇದು ಸರಿಯಲ್ಲ ಬಿಡಿದ. ಅದೇ ಎಮರ್ಜೆನ್ಸಿ ಅವ್ರನ್ನ ಅವ್ರು ಬಿಟ್ಕೋಬೇಕು, ಅದು ದಟ್ ಈಸ್ ರಾಂಗ್. ಬಟ್ ಬೇರೆಯವ್ರಿಗೆ ವಿ ಹ್ಯಾವ್ ಟು ಗಿವ್ ದೆಮ್ ಸ್ವಲ್ಪ ಫುಡ್. ಲಂಚ್ ಟೈಮ್ ಆಗಿಂದ ಕೆಲವರು ತಿನ್ಬೋದು, ಇನ್ನು ಕೆಲವ್ರು ಪೇಷಂಟ್ ನೋಡೋ ಆ ಥರ ಒಂದು ಸಿಸ್ಟಮ್ ಮಾಡ್ಕೋಬೇಕು ಅವರು. ಅಲ್ಲ, ರೋಡಲ್ಲಿ ಕೊಡೋದು ಸರಿ ಅನ್ನಿಸ್ತದಾ? ನಾವು ಬಂದಿರೋದು ಏನೋ ಉತ್ಸಾರ ಮಾಡ್ಕೊಂಡು ಹೋಗೋಣ ಅಂತವ ಎಲ್ಲ ನೀವು ಕುಂಡಿಸ್ಬಿಟ್ಟು ರೋಡಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅದಾದರೂ ಐತೆ ಹೋದ್ರೂ ಐತೆ. ಆಗ ನಾವು ಯಾರನ್ನು ಕೇಳೋದು? ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ನಿಜಕ್ಕೂ ಕೂಡ ಈ ಆಸ್ಪತ್ರೆಯ ಮೇಲೆ ನಿಗಾ ವಹಿಸಬೇಕಿದೆ. ಸುಸಜ್ಜಿತ ಕಟ್ಟಡ, ವೈದ್ಯಕೀಯ ಸೌಲಭ್ಯ ಇದ್ರೂ ಈ ರೀತಿ ನಿರ್ಲಕ್ಷ್ಯವನ್ನು ಮಾಡಿ ಬೀಗವನ್ನು ಹಾಕಿ ರಸ್ತೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ವೈದ್ಯಕೀಯ ಶಿಕ್ಷಣ ಸಚಿವರು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ವಹಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಬಹುದೊಡ್ಡದಾಗಿ ಸಮಸ್ಯೆ ಏನು ಅಂತಂದ್ರೆ ನಮ್ಮಲ್ಲಿ ಸಮಯಕ್ಕೆ ಯಾವ ಲೆಕ್ಕಗಳು ಕೂಡ ಇದ್ದಂಗಿಲ್ಲ. ಯಾವಾಗೋ ಏನೋ ನಡೆಯುತ್ತೆ, ಹೋಗ್ತಾ ಇರಬೇಕು ಅಷ್ಟೇ. ಅಲ್ಲರಿ, ಯಾರಾದರೂ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಬಂದಾಗ ಸಾವು ಅಥವಾ ಅದರ ನೋವು ಹೇಳ್ಕೊಂಡು ಬರುತ್ತಾ?
ಓಹೋ ಡಾಕ್ಟ್ರು ಲಂಚವರೆಗೆ ಹೋಗ್ಬಿಟ್ಟಿದ್ದಾರೆ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಈ ಸರ್ಕಾರಿ ನೌಕರರಿಗೆ ಮತ್ತು ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಒಂದು ಸಿಸ್ಟಮ್ ಮಾಡಬೇಕಾಗಿದೆ. ಯಾಕೆ ನಿಮಗೆ ಬೇರೆದವ್ರು ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಲಂಚವರೆಗೆ ಹೋಗ್ತೀನಿ, ನೀನು ನೋಡ್ಕೊಳ್ತಾ ಇರು, ನಾನು ಇನ್ನೊಂದು ಕಡೆಗೆ ಬಂದಾಗ ನಾನು ಲಂಚವರೆಗೆ ಹೋಗ್ತೀನಿ, ನೀನು ನೋಡ್ಕೊಳ್ತಾ ಇರು ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಬರಲ್ವಾ? ಸಾವೇನು ನಿಮ್ಮನ್ನು ಕೇಳ್ಕೊಂಡು ಬರುತ್ತಾ? ನೀನು ಊಟ ಮಾಡ್ತಾ ಇದೆಯಾ, ನಾನು ಆಮೇಲೆ ಬರ್ತೀನಿ ಅನ್ನೋಕ್ಕೆ ಕನಿಷ್ಠ ಪ್ರಜ್ಞೆನೂ ಇಲ್ವಾ? ಕನಿಷ್ಠ ಜ್ಞಾನವೂ ಕೂಡ ಇಲ್ವಾ? ದ ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ ರೀ. ಹಾರ್ಟಿಗೆ ಹೇಗಿದೆಯೋ ಹಾಗೆ ಕಣ್ಣಿಗೂ ಇದೆ. ಎಮರ್ಜೆನ್ಸಿಗೆ ಬರುವಂಥವ್ರಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೋಸ್ಕರ ಇಟ್ಕೊಳ್ಳಿ, 1.5 ಗಂಟೆ ನೀವು ಲಂಚವರೆಗೆ ಹೋಗ್ತೀರಾ ಅಂದರೆ ಏನಾಗಬೇಕಲ್ಲಿ? ಯಾಕೆ ನಿಮಗೆ ಸಂಬಳ ಕೊಟ್ಕೊಂಡು ಹೋಗ್ಬೇಕು? ಏನು ಸರ್ಕಾರಿ ನೌಕರರಾಗಿ ಇದ್ಕೊಂಡು ಡ್ಯೂಟಿ ಮಾಡ್ತಾರಲ್ಲ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಡ್ಯೂಟಿ, ಮೊದಲು ಮಧ್ಯಾಹ್ನ 1 ಗಂಟೆ ಲಂಚ್ ಅವರು, ಆ 1 ಅವರಲ್ಲಿ ಏನು ಬರಬೇಡಿ ಅಂತೇಳಿ ಈ ಸಿಸ್ಟಮೇ ಚೇಂಜ್ ಮಾಡಬೇಕಾಗಿದೆ. ಮೊದಲನೇದಾಗಿ ಬೆಳಗ್ಗೆಯಿಂದ ಇರುವಂಥವ್ರು ಒಂದು ಟೈಮಿಂಗ್ ಚೇಂಜ್ ಮಾಡ್ಕೊಳ್ಳಿ. 1 ರಿಂದ 2 ಗಂಟೆ ಯಾರೋ ಲಂಚಿಗೆ ಹೋಗಿ ಇನ್ನುಳಿದ್ರು ಕೆಲಸ ಮಾಡ್ಕೊಳ್ಳಿ. 2 ರಿಂದ 3 ಇನ್ನೊಬ್ಬರು ಯಾರೋ ಲಂಚಿಗೆ ಹೋಗಿ ಅವ್ರು ಕೆಲಸ ಮಾಡ್ಕೊಳ್ಳಿ. ಆಗಲ್ವಾ ಇದೆಲ್ಲ ಮಾಡೋಕ್ಕೆ? ಜನ ಗಂಟೆಗಟ್ಟು ಕಾಯ್ತಾರೆ. ಬೇರೆ ಊರಿಂದ ಬಂದಿರ್ತಾರೆ, ಇಲ್ಲೇ ಅಕ್ಕಪಕ್ಕದಲ್ಲಿ ಬಂದಿರೋದಿಲ್ಲ, ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಅವ್ರನ್ನ ಹೊರಗಡೆಗೆ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಅವ್ರಿಗೆ ಚಿಕಿತ್ಸೆ ಕೊಡೋಕೆ ಕಾಯಿಸ್ತಾ ಇದ್ದೀರಲ್ಲ, ನಿಮಗೇನು ಅನ್ಸಲ್ವಾ? ನಿಮ್ಮನ್ನೇ ಯಾರಾದರೂ ಹಿಂಗೆ ಹೊರಗಡೆ ಫುಟ್ಪಾತ್ ಮೇಲೆ ಕೂತ್ಕೊ ಆಮೇಲೆ ನಿಮ್ಮನ್ನು ಕರ್ಕೊಳ್ತೀರಿ ಅಂದರೆ ಏನು ಅನ್ಕೊಳ್ತೀರಾ ಡಾಕ್ಟರ್ಗಳೆಲ್ಲ ಅಥವಾ ಸರ್ಕಾರಿ ನೌಕರರು? ಅವಾಗ ಜಂಬ ಇರುತ್ತೆ, ಅವಾಗ ಫೋನ್ ಮಾಡಿಸೋದು ಮಿನಿಸ್ಟ್ರು PA ಕಡೆಗೆ, MLA PA ಕಡೆಗೆ ಫೋನ್ ಮಾಡಿಸ್ತೀರ. ಅವಾಗ ಸರ್ಕಾರಿ ನೌಕರರಲ್ವಾ ನೀವು? ಯಾವ್ಯಾವುದೋ ಇನ್ಫ್ಲುಯೆನ್ಸ್ ಇರುತ್ತೆ. ಪಾಪ ಜನ ಬಾಯ್ ಬಡ್ಕೊಳ್ಬೇಕು. ಪಾಪ ಯಾರು ಕೇಳೋರು ಇರಲ್ಲ, ಯಾರು ದಾದ್ ಪಿರಿಯಾದ ಇರೋದಿಲ್ಲ. ನೀವು ಹೇಳ್ದಂಗೆ ಫುಟ್ಪಾತ್ ಮೇಲೆ ಕೂತ್ಕೋಬೇಕು, ಅಲ್ಲೆಲ್ಲೋ ಖಾಲಿ ಕೂತ್ಕೊಳ್ಬೇಕು, ಆಮೇಲೆ ನೀವು ಗೇಟ್ ಓಪನ್ ಮಾಡಿದಾಗ ಒಳಗಡೆಗೆ ಬರಬೇಕು. ಪಾಪ ಅವ್ರ ಜೀವ ಅವ್ರು ಉಳಿಸ್ಕೋಬೇಕಲ್ಲ. ನಿಮಗೇನಾಗಬೇಕಾಗಿದೆ? ತಿಂಗಳ ಸಂಬಳ ಬಂದು ಬೀಳುತ್ತೆ, ತಿಂಗಳ ಎಲ್ಲ ಸರಿಯಾಗಿ ಸಿಗುತ್ತೆ, ಮಧ್ಯಾಹ್ನ ಊಟನೂ ಸರಿಯಾಗಿ ಆಗಬೇಕು, ಎಲ್ಲವೂ ಕೂಡ ಶಿಸ್ತು ಟೈಮ್ ಆಗಬೇಕು. 1 ಗಂಟೆ ಹೆಚ್ಚು ಕಡಿಮೆ ಆಗೋಂಗಿಲ್ಲ. ಇದು ನಮ್ಮ ಹಣೆ ಬರಹ.